CM DK ಶಿವಕುಮಾರ್ ಸಂಪುಟ ನಿನ್ನೆ ವಿಸ್ತರಣೆ ಆಗಿದೆ. ಬಹುತೇಕ ಹಳೆಯ 13 ಸಚಿವರಿಗೆ ಈಗ ಗೇಟ್ ಪಾಸ್ ಕೊಡಲಾಗಿದೆ. ಈಗ ಅಂದರೆ ಕಲ್ಯಾಣ ಕರ್ನಾಟಕದ ಬಹುತೇಕ ಹೆಚ್ಚು ಶಾಸಕರು ಹೊಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಸ್ಲಿಂ ಶಾಸಕರನ್ನು ನಿರ್ಲಕ್ಷ್ಯ ಮಾಡಲಾಗಿದೆ ಅಂತಕ್ಕಂಥ ಮಾತು ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಏನು ಸಚಿವ ಸ್ಥಾನ ವಂಚಿತರಾಗಿರ್ತಕ್ಕಂಥ ಬೀದರ್ ಶಾಸಕ ರಹೀಂ ಖಾನ್ ಅವರನ್ನು ನಾನು ಮಾತಾಡ್ತೀನಿ. ಸರ್, ಈಗ ನಿನ್ನೆಯ ಒಂದು ವಿಸ್ತರಣೆ, ಈಗ ನೀವು ಪ್ರಬಲ ಆಕಾಂಕ್ಷಿಗಳಾಗಿದ್ರಿ, ನಿಮಗೆ ಸಚಿವ ಸ್ಥಾನ ಮಿಸ್ ಆಗಿದೆ ಸರ್. ಇದು ಯಾವ ರೀತಿ ನೋವಾಗ್ತಿದೆ, ಜೊತೆಗೆ ಮುಂದಿನ ಯಾವ ನಿರ್ಧಾರ ನೀವು ತೆಗೆದುಕೊಳ್ತೀರಿ ಅಂತ? ಇಲ್ಲ, ನಮಗೆ ಸಿಗೋದು ಬೇರೆ ಮಾತು. ಇಲ್ಲಿ ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಏರಿಯಾ, ಟೋಟಲಿ ನಾರ್ತ್ ಕರ್ನಾಟಕ ಏರಿಯಾ ಮೈನಾರಿಟಿ ಥಿಕ್ಕೆಸ್ಟ್ ಪಾಪ್ಯುಲೇಷನ್ ಇದೆ. ಮತ್ತು ಸುಮಾರು ಕಾರ್ಯಕ್ರಮದಲ್ಲಿ MP ಎಲೆಕ್ಷನ್ ಟೈಮು ಇಲ್ಲಿ ಎಲ್ಲ ಪ್ರಾಮಿಸ್ ಮಾಡಿದರು 100% ಮೈನಾರಿಟಿಗೆ ನೆಗ್ಲೆಕ್ಟ್ ಮಾಡಲ್ಲ ಅಂತ. ಒಂದು 6 MP ಬಂದಿದೆ. 6 MP ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕನಲ್ಲಿ 5 ಮತ್ತು ಬೆಳಗಾಂನಲ್ಲಿ ಆ ಥರ 6-7 MPs ಕಾಂಗ್ರೆಸ್ಲಿಂದ ಗೆದ್ದು ಕೊಟ್ಟಿದ್ದಾರೆ. ಆವಾಗ ಎಲ್ಲ ಸ್ಪೀಚಸ್ನಲ್ಲಿ 100% ಮೈನಾರಿಟೀಸ್ಗೆ ಸ್ಥಾನ ಕೊಡ್ತಾರಂತ ಹೇಳಿದರು. ಮತ್ತು ಇಲ್ಲಿ ಥಿಕ್ಕೆಸ್ಟ್ ಪಾಪ್ಯುಲೇಷನ್, ಯಾಕಂದರೆ ಇದು ಡೆಕ್ಕನ್ ಏರಿಯಾ, ಮೊದಲು ನಿಜಾಮ್ ಕಂಟ್ರೋಲ್ನಲ್ಲಿತ್ತು. ಮುಸ್ಲಿಮ್ಸ್ ಪಾಪ್ಯುಲೇಷನ್, ಕ್ರಿಶ್ಚಿಯನ್ ಪಾಪ್ಯುಲೇಷನ್, ದಲಿತ್, ಬ್ಯಾಕ್ವರ್ಡ್ ಎಲ್ಲ ಪಾಪ್ಯುಲೇಷನ್ ಇದ್ದಾರೆ. ಎಲ್ಲರದ್ದು ಆಸೆ ಇತ್ತು ಈ ಭಾಗಕ್ಕೆ ಮೈನಾರಿಟಿ ಕೊಡ್ತಾರೆ. ಮತ್ತು ಬೇರೆ ಕಮ್ಯುನಿಟಿಗೆ ಕೊಟ್ಟಿದ್ದಾರೆ, 7-6 ಜನರಲ್ ಕಮ್ಯುನಿಟಿಗೆ ಕೊಟ್ಟಿದ್ದಾರೆ. ಬೀದರ್, ಗುಲ್ಬರ್ಗ, ಬಿಜಾಪುರ್, ಬೆಲ್ಗಾಂ, ಸೆಂಟರ್ನಲ್ಲಿ 2-3 ಮಂದಿಗೆ ಕೊಟ್ಟಿದ್ದಾರೆ. ಜನರಲ್ ಜೊತೆಗೆ ಒಂದು ಮೈನಾರಿಟಿಗೆ ಕೊಡಬೇಕಂತ ಎಲ್ಲ ನಮ್ಮ ಮೌಲಾನಾಸ್ ಮತ್ತು ಕಾರ್ಯಕರ್ತರು, ಪಬ್ಲಿಕ್ ಎಲ್ಲರೂ ಇಲ್ಲಿ ಈ ಏರಿಯಾಗೆ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ ನಾನು ಹೈಕಮಾಂಡ್ ಜೊತೆಗೆ ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಸರ್, ಈಗ ಯಶವಂತರಾಯಗೌಡ ಅವರು ನಿನ್ನೆ ರಾಜೀನಾಮೆ ಕೊಟ್ಟಿದ್ದಾರೆ. ಇಂಥ ಬಹುತೇಕ ಸುಮಾರು 10-15 ಶಾಸಕರು ಇವತ್ತು ರಾಜೀನಾಮೆಗೆ ಮುಂದಾಗ್ತಿದ್ದಾರೆ. ನಮಗೆ ಕೊಡ್ತೀನಿ ಅಂತೇಳಿ ಮಿಸ್ ಆಗಿದೆ ಅಂತೇಳಿ. ನೀವೇನಾದರೂ ರಾಜೀನಾಮೆ ಕೊಡೋದು ಜೊತೆಗೆ ಕಾರ್ಯಕ್ರಮ ಚರ್ಚೆ ಮಾಡಿ ನಿರ್ಧಾರ ಕೈಗೊಳ್ಳೋದು ಏನಾದ್ರಿ ಅಂತ? ಇಲ್ಲ, ನಾನು ಫಸ್ಟ್ ಹೈಕಮಾಂಡ್ ಜೊತೆಗೆ, ಮುಖ್ಯಮಂತ್ರಿ ಜೊತೆಗೆ ಚರ್ಚೆ ಮಾಡಿ ಮತ್ತು ತಮ್ಮ ಜೊತೆಗೆ ಮಾತಾಡ್ತೀನಿ. ನಿಮ್ಮ ಮುಂದಿನ ತೀರ್ಮಾನ ಏನಾಗಿರುತ್ತಂತ? ಅದೇ ಫಸ್ಟ್ ಚರ್ಚೆನೇ ಮಾಡಿಲ್ಲ, ಚರ್ಚೆ ಮಾಡಿ ಹೇಳ್ತೀನಿ. ಇದಿಷ್ಟೇನು ಶಾಸಕ ರಹೀಂ ಖಾನ್ ಅವರ ಮಾತಾಗಿರ್ತಕ್ಕಂಥದ್ದು. ಕಲ್ಯಾಣ ಕರ್ನಾಟಕದಲ್ಲಿ ಸಾಕಷ್ಟು ಅಲ್ಪಸಂಖ್ಯಾತರಿದ್ದಾರೆ, ದಲಿತರಿದ್ದಾರೆ. ಅದರಲ್ಲಿ ನನಗೆ ಸಚಿವ ಸ್ಥಾನ ಸಿಗುತ್ತೆ ಎಂಬ ವಿಶ್ವಾಸ ಇತ್ತು, ಆದರೆ ನನಗೆ ಸಚಿವ ಸ್ಥಾನ ಮಿಸ್ ಆಗಿದೆ. ಈ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚಿಸಿ ನನ್ನ ಮುಂದಿನ ನಿರ್ಧಾರವನ್ನು ಕೈಗೊಳ್ತೀನಿ ಎಂಬ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಶರಣಕುಮಾರ್ ಜೊತೆ ಪರಶುರಾಮ್ ನಾಯ್ಕ, ಸುವರ್ಣ ನ್ಯೂಸ್, ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.